ओम शांति। Divine souls, namaste. Please welcome to spiritual health and meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ओम सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. Release both the hands and namaste all of you. Okay. Namaste, namaste, namaste. Namaste, sir. Okay. Namaste ellarigu. So continuing with the satsanga. So numeric 7 qualities nenne helidvi, and that completes numeric 7. We're going for numeric 8. How to live life or how to lead life. We are focusing on that. ಅದರಲ್ಲಿ ಈಗ 8ನೇದು. ಸೊ 8 ಶಕ್ತಿಗಳು ನಮಗೆ ನೆನಪಿದೆ. ಸೊ ಈ 8 ಶಕ್ತಿಸ್ we have to use in any situations. So 8 shaktis ಯಾವ್ಯಾವುದು ಎಲ್ಲರೂ ಬರ್ಕೊಂಡಿದ್ದೀರಲ್ವಾ? So do you want me to repeat once again? So I'll just go through or brush through the 8 shaktis. So ಮೊದಲಿಗೆ ಸಹನ ಶಕ್ತಿ, ಪವರ್ ಟು ಟಾಲರೇಟ್. ಎರಡನೇದು ಪವರ್ ಟು ಅಕಾಮಡೇಟ್, ಅಳವಡಿಸಿಕೊಳ್ಳುವಂತ ಶಕ್ತಿ. ಸೊ ಮೂರನೇದು ನಿರ್ಣಯ ಮಾಡುವಂತ ಶಕ್ತಿ. ಸರ್ ಎರಡನೇದು ಹೇಳಿ ಏನು ಅಂತ? ಪವರ್ ಟು ಅಕಾಮಡೇಟ್, ಅಳವಡಿಸಿಕೊಳ್ಳುವಂತ ಶಕ್ತಿ. ಪವರ್ ಟು ಅಳವಡಿಸಿಕೊಳ್ಳೋದು. ಓಕೆ, ಹೌದು, ಅಳವಡಿಸಿಕೊಳ್ಳುವಂತ ಶಕ್ತಿ. ಓಕೆ, ಪ್ರಿಫರ್. ಆ ನಂತರ ನಿರ್ಣಯ ತೆಗೆದುಕೊಳ್ಳುವಂತ ಶಕ್ತಿ, ಪವರ್ ಟು ಟೇಕ್ ಡಿಸಿಷನ್ಸ್. ಓಕೆ, power to judge is the fourth one. Okay, so ಸಹನ ಶಕ್ತಿ. ನೆಕ್ಸ್ಟ್ ಅಳವಡಿಸಿಕೊಳ್ಳುವಂತ ಶಕ್ತಿ, power to accommodate, to take decisions, power to decide or discern or discriminate. Next power to judge. ಆಮೇಲೆ power to face, ಎದುರಿಸಿಕೊಳ್ಳುವಂತ ಶಕ್ತಿ, power to face things. Power to face. Next, okay, power to cooperate. So really power to cooperate means giving cooperation and accepting cooperation from others, or taking cooperation from others also. Okay, so ಸಹಯೋಗ ಕೊಡುವಂತಹ ಶಕ್ತಿ ಮತ್ತೆ ಸಹಯೋಗ ತೆಗೆದುಕೊಳ್ಳುವಂತಹ ಶಕ್ತಿ. ನೆಕ್ಸ್ಟ್ ಸಂಕೀರ್ಣಗೊಳಿಸುವಂತ ಶಕ್ತಿ, that is power to withdraw and power to expand. ಸಂಕೀರ್ಣಗೊಳಿಸುವಂತ ಶಕ್ತಿ. And ಏಳನೇದು power to pack up. So the other day I gave you an example for power to pack up, and ಅದನ್ನು ಕನ್ನಡದಲ್ಲೂ ಹೇಳಿದೆ. power to pack up ಅಂದ್ರೆ ಸಂಕ್ಷಿಪ್ತಗೊಳಿಸುವಂತ ಶಕ್ತಿ. Okay, so again, so these are the 8 shaktis that are backup and also. sir, ಹೇಳಿಮಾ, ಹೇಳಿ ಅಕ್ಕ. sir backup ಅಂದ್ರೆ meaning ಹೇಳಿ sir.
ಅದೇ ಅಕ್ಕ ಸರ್ ಓಕೆ ಪವರ್ ಟು ಪ್ಯಾಕಪ್ ಅಂದ್ರೆ ಮೀನಿಂಗ್ ಏನ್ ಸರ್? ಅಂದ್ರೆ ಅರ್ಥ ಹೇಗ್ ಮಾಡ್ಕೊಳ್ಳೋದು? ಓಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಕ್ಕ ಅದಕ್ಕೆ. ಓಕೆ ಅಂಡ್ ಎಕ್ಸಾಂಪಲ್ ಈಸಿಯೆಸ್ಟ್ ಆಫ್ ಎಕ್ಸಾಂಪಲ್ ಇಸ್ ನೀವು ಈಗ ಪಿಕ್ನಿಕ್ ಹೋಗ್ತೀರಿ ಎಲ್ಲ. ಹೇಳಿ. ಪಿಕ್ನಿಕ್ ಹೋದಾಗ ನಿಮ್ಮ ಮನೆ ಎಲ್ಲ ಎತ್ಕೊಂಡು ಹೋಗ್ತೀರಾ, ಮನೇಲಿರೋ ಸಾಮಾನ್ ಎಲ್ಲ ಬೇಕು ತಾನೆ? ಅಲ್ವೋ? ಹೌದು ಸರ್. ಮನೆಯಲ್ಲಿರೋ ಸಾಮಾನ್ ಎಲ್ಲ ಬೇಕು, ಆದ್ರೆ ಮನೆಯನ್ನೇ ಎತ್ಕೊಂಡು ಹೋಗ್ತೀರಾ? ಇಲ್ಲ, ಯು ಕ್ಯಾರಿ ಓನ್ಲಿ ಅ ಫ್ಯೂ ಥಿಂಗ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಹೌದಾ ಇಲ್ವೋ? ಓಕೆ, ದಟ್ ಈಸ್ ಪವರ್ ಟು ಪ್ಯಾಕಪ್. ಯು ಗಾಟ್ ಇಟ್ ಅಕ್ಕ? ಸರ್ ಇದ್ರಲ್ಲಿ ಪವರ್ ಟು ಪ್ಯಾಕಪ್ ಅಂದ್ರೆ ಬೇರೆನೆ ಮೀನಿಂಗ್ ಹೇಳಿದ್ರಲ್ಲ ಸರ್ ಕಾನ್ಸೆಪ್ಟ್ಲಿ. ಈಗ ನಾವು ಶರೀರ ಬಿಡುವಾಗ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ವಿ ಡೋಂಟ್ ಕ್ಯಾರಿ ಎನಿಥಿಂಗ್, ಬಟ್ ವಿ ಕ್ಯಾರಿ ನಮ್ಮ ಕರ್ಮ, ಭಾಗ್ಯ ಮತ್ತೆ ಸಂಸ್ಕಾರ. ಈ ಮೂರೇ, ಕರ್ಮ, ಭಾಗ್ಯ, ಸಂಸ್ಕಾರ. ಯು ಡೋಂಟ್ ಕ್ಯಾರಿ ಎವ್ರಿಥಿಂಗ್ ವಾಟ್ ಎವರ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಹಿಯರ್. ಡು ಯು? ಇಲ್ಲಿ ಏನೇನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಎಲ್ಲ ಕ್ಯಾರಿ ಮಾಡ್ತೀರಾ? ಇಲ್ಲ ಕ್ಯಾರಿ ಸರ್. ಮಾಡ್ತೀರಾ? ಇಲ್ಲ ಸರ್. ಹಾಗೆ ಯು ಡೋಂಟ್ ಕ್ಯಾರಿ ಇಲ್ಲ sir. ಎನಿಥಿಂಗ್ ಎವ್ರಿವೇರ್. ನೀವು ಟೆಲಿಗ್ರಾಮ್ ಕಳ್ಸಿದಿರಾ ಯಾವತ್ತಾದ್ರೂ? ಎಷ್ಟು ಬೇಕೋ ಅಷ್ಟು ಮಾತ್ರ ಬ್ರೀಫ್ ಮಾಡಿ ಕಳಿಸ್ತೀನಿ. ಟೆಲಿಗ್ರಾಮ್ ಕಳ್ಸಲೇ ಇಲ್ವಾ? ಹೌದು ಸರ್. ಕಳ್ಸಿದೀವಿ ಸರ್, ಕಳ್ಸಿದೀವಿ. ನಮ್ ಸರ್ ಜಮಾನಲ್ಲಿ ಗೊತ್ತಿದೆ. ಟೆಲಿಗ್ರಾಮ್ ಅಲ್ಲಿ ಟೆಲಿಗ್ರಾಮ್ ಕಳಿಸುವಾಗ ಯು ಸೆಂಡ್ ಟೆಲಿಗ್ರಾಮ್ ಅಂದ್ರೆ ಯೂಸಿಂಗ್ ಇಂಡೆಕ್ಸ್ ವರ್ಡ್ಸ್. ಅಂದ್ರೆ ನಿಮ್ಗೆ ಏನೋ ಒಂದು ಕಳಿಸ್ಬೇಕಾಗಿದೆ, ಒಂದು ಮೆಸೇಜ್ ಕಳಿಸ್ಬೇಕಾಗಿದೆ. ಆ ಫುಲ್ ಮೆಸೇಜ್ ನೀವು ಟೈಪ್ ಮಾಡಿದ್ರೆ ಅಥವಾ ಫುಲ್ ಮೆಸೇಜ್ ಕಳಿಸಿದ್ರೆ the cost is on the higher side. So you send a very short note such that the other person also understands. So that ಅಂದ್ರೆ ನೀವು ಬ್ರೀಫ್ ಆಗಿ ಕಳಿಸುವಂತ ಒಂದು ಏನು ವರ್ಡಿಂಗ್ಸ್ ಇದೆ ಅಥವಾ ಸೆಂಟೆನ್ಸ್ ಇದೆ, ಅದು ಇನ್ನೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತದ್ದು ಕಳಿಸ್ತೀರಾ? ಹೌದಾ ಇಲ್ವೋ? ಎಸ್ ಸರ್. ಓಕೆ, ಸೊ ಯು ಡೋಂಟ್ ಸೆಂಡ್ ದ ಎಂಟೈರ್ ಮೆಸೇಜ್ ಬಿಕಾಸ್ ಜಾಸ್ತಿ ಕಾಸ್ಟ್ ಆಗುತ್ತೆ ಅಂತ. Same thing is this packing up. Packing up again, I am repeating. ನೀವು ಪಿಕ್ನಿಕ್ ಹೋದಾಗ ನಿಮಗೆ ತಣ್ಣಗಿನ ವಸ್ತು ಬೇಕು. Do you carry fridge? ನೋ ಸರ್. Do you carry hot ನಿಮ್ಮ ಏನಂತಾರೆ oven or other things? ಇಲ್ಲ ಸರ್. Then do you carry your cooker and gas and other things? No, you carry the things which is necessary for you. So pack up ಅಂತಂದ್ರೆ ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ನೀವು ಇಟ್ಕೊಂಡು ಮಿಕ್ಕಿದನ್ನ ಬಿಡ್ತೀರಾ. ಪವರ್ ಟು ಪ್ಯಾಕಪ್ ಅಂದ್ರೆ ಯಾವುದು ನನಗೆ ಅಗತ್ಯ ಇಲ್ಲ, ಅನಗತ್ಯ ಇದೆ, ಅದನ್ನ ಐ ಲೆಟ್ ಗೋ. ಎಲ್ಲಾರು ಏನಾದ್ರು ಹೇಳ್ತಾ ಇರ್ತಾರೆ, ಅದನ್ನ ಡೈಲಿ ಎತ್ಕೊಂಡು ಹೋಗ್ತೀರಾ ನೀವು? Okay, what I mean here is, I'm sorry, I'm not going to elaborate on that because that will go too deep. Okay, so power to let go. Yeah, power to let be ಅಂದ್ರೆ ಅವ್ರು ಹೇಗಿದ್ದಾರೋ ಹಾಗೆ ಅವರನ್ನ ಇರ್ಲಿಕ್ಕೆ ಬಿಡೋದು ಒಂದು ಪವರ್ ಟು ಲೆಟ್ ಬಿ ಅಂದ್ರೆ. ಸೊ that is also power to pack up. we are not ಏನಂತಾರೆ, ಯಾರಿಗೂ ತಿದ್ಲಿಕ್ಕೆ ನಾವು ಹೋಗೋದಿಲ್ಲ, ಅವ್ರು ಹೇಗಿದ್ದಾರೋ ಹಾಗೆ ಅವರನ್ನ ಇರ್ಲಿಕ್ಕೆ ಬಿಡ್ತೀವಿ. Is it not packing up? Okay, so power to let go. ನಮ್ಗೆ ಕೆಲವೊಂದು ವಸ್ತುಗಳು ಬೇಕಾಗತ್ತೆ, but it is not possible for us to carry it. So we have to let it go. Is it not packing up? Yes, Yes. sir. Power to let go. ಎಲ್ಲಾರು ನಮ್ಗೆ ಬೇಕು. ಈಗ ನೀವು ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತೀರಪ್ಪ, ಎಲ್ಲಾರನ್ನು ಕರ್ಕೊಂಡು ಹೋಗ್ತೀರಾ? ಎಲ್ಲಾರು ಇಲ್ಲ. ಬೇಕು ತಾನೆ ನಿಮಗೆ? ಬೇಕು, ಬಟ್ ವಿ ಡೋಂಟ್ ಟೇಕ್ ಎವ್ರಿವನ್. ಎಲ್ಲಾರನ್ನು ಕರ್ಕೊಂಡು ಹೋಗ್ತೀರಾ? Yes, sir. ಇಲ್ಲ. ಇಲ್ಲ ಸರ್. ಸರ್ What ಅಂದ್ರೆ do you do? ಯಾವ್ದು ಅತಿ ಅಗತ್ಯವೋ ಅದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳೋದು ಅಂತ ಆಗ್ಬೋದಲ್ಲ ಸರ್? ಖಂಡಿತ ಹೌದು, ಖಂಡಿತ. ಯಾವುದು ಅತ್ಯಂತ ಅಗತ್ಯ. I have to go back to Kannada classes. I am really sorry to exactly give you the meaning of pack up. Okay, so ಯಾವುದು ತುಂಬಾನೇ ಅಗತ್ಯ ಇದೆ ಅದನ್ನ ಮಾತ್ರ ಕ್ಯಾರಿ ಮಾಡಿ ಮಿಕ್ಕಿದ್ದನ್ನ ಬಿಡುವುದು. ಓಕೆ, ಪವರ್ ಟು ಪ್ಯಾಕ್ ಅಪ್ ಅಂದ್ರೆ ಸಂಕ್ಷಿಪ್ತಗೊಳಿಸುವಂತ ಶಕ್ತಿ. Sir, ಎಸ್ ಮಾ. sorry to interrupt.
Sir, even power to pack up, that it means like even like while leaving the body, even we should not carry any emotions or any attachment also, sir. Not even a thing. Good. Yeah, that is there, but we do carry Allah. But ಇವಾಗ ಕಲಿದಿರೋದೇ ಅದನ್ನ ಬಿಟ್ಟು ಹೋಗಕ್ಕೆ ಅಂತ ಅಲ್ವಾ ಸರ್? ಅದನ್ನ ಬಿಡ್ಲಿಕ್ಕೆ ಆಗತ್ತಾ? I I'll think tell we you can something. like, Someone has hurt you. You are still holding on to that hurt. Are you letting it go? but ultimately we don't carry anything, Allah sir, from this. You carry your karmas, bhagya, and sanskara. So, that we sanskaradalli, have to- that getting hurt, do you carry it? No sir, no. Huh? Hurt we That don't means- carry, no sir. You should not carry that. Important. Getting hurt, if you are carrying, ಯಾರು ಏನೇ ಹೇಳಿದ್ರು ಗೆಟಿಂಗ್ ಹರ್ಟ್ ಈಸಿಯಾಗಿ ಹರ್ಟ್ ಆಗ್ತೀರಾ, ಈಸಿಯಾಗಿ ನಿಮಗೆ ಏನಂತಾರೆ ಅದಕ್ಕೆ ಬೇಜಾರಾಗತ್ತೆ, ಅಥವಾ ಕಣ್ಣಲ್ಲಿ ನೀರು ಬರ್ಬೋದು, ಅಥವಾ ತುಂಬಾನೇ ಲೈಕ್ ಅಪೋಸ್ ಮಾಡುವಂತ ಒಂದು ಸಿಚುವೇಶನ್ ಅಥವಾ ನೀವು ಕ್ರಿಯೇಟ್ ಮಾಡ್ಬೋದು. ಹೌದಾ ಇಲ್ವೋ? Yes, sir. Yes sir. So that is if you are carrying that sanskar, that will go along with you, and ಮುಂದಿನ ಜನ್ಮದಲ್ಲಾಗ್ಲಿ ಯಾವುದೇ ಇದರಲ್ಲಾಗ್ಲಿ, even if it is a small case, you are going to hold on to it and again start crying, again getting hurt. So getting hurt ಅನ್ನೋದು ಸಂಸ್ಕಾರ. Okay, this are you going to carry? ನೀವು ಹೇಗೆ ಹೇಳಿದ್ರಿ ಎಮೋಷನಲ್ ಫೀಲಿಂಗ್ಸ್ ನ ಕ್ಯಾರಿ ಮಾಡ್ಲಿಕ್ಕೆ ಆಗಲ್ಲ ಅಂತ. See, ಇಲ್ಲಿ ಫೀಲಿಂಗ್ಸ್ you don't carry, but you carry the sanskaras. Okay, like now here ಈ ಸಂಸ್ಕಾರದಿಂದ ಮುಂದಿನ ಜನ್ಮದಲ್ಲಿ ಫೀಲಿಂಗ್ಸ್ ಉತ್ಪನ್ನ ಆಗ್ಬೋದು. ಹೌದಾ ಇಲ್ವೋ? yes Yes, sir, sir. that is karmas So- leads to sanskaras alva sir. Sanskaras leads to karmas, Okay, and karmas again will lead to sanskaras. vice ನೆನ್ಪಿಟ್ಕೊಳ್ಳಿ, versa. it is both way. ಸಂಸ್ಕಾರದಿಂದ ಕರ್ಮಗಳನ್ನ ಮಾಡ್ತೀರಾ, ಕರ್ಮ ಮಾಡಿದ್ರಿಂದ ಸಂಸ್ಕಾರ ಉತ್ಪನ್ನ ಆಗತ್ತೆ. Yes sir. Okay, got it? Sir. Yes. So you have to be Yes, sir. careful. You should not hold on to that. Okay, next Sorry, up. sir. Yes. Next will ಇನ್ನೊಂದು 8. See, all of us here, we want to become, or we are attempting to become deities. So deity soul in 8 specialities ಇದೆ. So ಮೊದಲಿಗೆ being merciful. Merciful ಅಂದ್ರೆ ಕನ್ನಡದಲ್ಲಿ ದಯಾ ಹೃದಯಿ. No, someone has to translate me. Merciful. Okay, merciful. Being merciful ಅಂದ್ರೆ ದಯಾ ಹೃದಯಿ. ಕರುಣಾಮಯಿ Okay. ಅಂತ ಆಗುತ್ತಲ್ಲ sir? Next, yes. Being merciful. Next, ನ್ಯಾರ ಮತ್ತೆ ಪ್ಯಾರ ಅಥವಾ being detached and loving. Can you be detached and loving together? Yes, sir. Detached from your. Can you be detached and loving both together? Yes, sir. Yes, sir. sir. That is what is required. That is what Paramatma is. He is detached from everyone, and yet he is loving. So only when you are detached, you can love better. You can give complete love. Attachment in the love, zero. You cannot express anything. You cannot express love if you are attached to a person. If you are detached, only then that love is the highest love. Okay. So detached, ನ್ಯಾರ or ಪ್ಯಾರ ಅಂತಂದ್ರೆ being detached and being loving. Attachment and attachment. Okay, next one, ದುಃಖಹರ್ತ ಸುಖಕರ್ತ. ದುಃಖದಿಂದ ಅಂದ್ರೆ ಪಾರು ಮಾಡುವವನು, ಸುಖ ಕೊಡುವವನು. ಅದೇ ತಾನೇ ದೇವಿ ದೇವತೆಯ ಕ್ವಾಲಿಟಿ. Is it not so? Yes, sir. So ದೇವಿ ದೇವತೆಯ ಕ್ವಾಲಿಟಿ, the speciality what I am trying to tell you is, ಮೊದಲನೇದು ರೆಹಮ್ ದಿಲ್ ಅಥವಾ ಮರ್ಸಿಫುಲ್ ಅಥವಾ ದಯಾ ಹೃದಯಿ. Daya. ಎರಡನೇದು ನ್ಯಾರ ಮತ್ತೆ ಪ್ಯಾರ, ದಟ್ ಇಸ್ ಬೀಯಿಂಗ್ ಡಿಟ್ಯಾಚ್ಡ್ ಅಂಡ್ ಲವಿಂಗ್. ಅವರು ಎಲ್ಲರ ದುಃಖವನ್ನ ಹರಿಸಿ ಸುಖವನ್ನ ಕೊಡುವಂತವರಾಗ್ಬೇಕು, ಅಥವಾ ದುಃಖವನ್ನ ಹರಿಸಿ ಸುಖವನ್ನ ಕೊಡುವವರು. ಓಕೆ, ದುಃಖಹರ್ತ ಸುಖಕರ್ತ. ನೆಕ್ಸ್ಟ್, ಅವರ ಪರ್ಸನಾಲಿಟಿಗಳು ಅಬ್ಸಲ್ಯೂಟ್ಲಿ ಪ್ಯೂರ್ ಆಗಿರುತ್ತೆ, ಪ್ಯೂರಿಟಿಯ ಪರ್ಸನಾಲಿಟಿ. ಓಕೆ, ನೆಕ್ಸ್ಟ್, ದೇ ಆರ್ ಅಬ್ಸಲ್ಯೂಟ್ಲಿ ಸಿಂಪಲ್, ಸಿಂಪ್ಲಿಸಿಟಿಯ ರಾಯಲ್ಟಿ. Personal. Next, they are achala, adola, ekarasa ಸ್ಥಿತಿ.
ಅಚಲ, ಅಚಲ, ಅಡೋಲ, ಏಕರಸ ಸ್ಥಿತಿ. Achala means it is mental. I am not going to get disturbed at all. Adola means physical. Okay. So physically I am going to be stable. ಏಕರಸ ಸ್ಥಿತಿಯಲ್ಲಿ ಇರುವುದು ಅಂದ್ರೆ ಪರಮಾತ್ಮನ ನೆನಪಲ್ಲಿ ಸದಾ ಇರುವುದು. ಯಾವಾಗ್ಲೂ ದೇವಿ ದೇವತೆಗಳು ಅಚಲ, ಅಡೋಲ ಮತ್ತೆ ಏಕರಸ ಸ್ಥಿತಿಯಲ್ಲಿ ಇರುತ್ತಾರೆ. So got it? So okay, I am muting. Okay, I am hearing some children's noises and voices. Okay, so got it. Next, ಅಚಲ ಅಡೋಲ ಸ್ಥಿತಿ ಆದ ನಂತರ ಸೊ ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪ, ಅತೀಂದ್ರಿಯ ಸುಖದಿಂದ ಭರ್ಪೂರಾಗಿರುವವರೇ ದೇವಿ ದೇವತೆ ಆಗ್ಲಿಕ್ಕೆ ಸಾಧ್ಯ. ಸೊ ಜ್ಞಾನ, ನಾಲೆಜ್, ಯಾವ ನಾಲೆಜ್? ನಾಟ್ ಎನಿ ಲೌಕಿಕವಾದ ನಾಲೆಜ್, ಇಟ್ ಇಸ್ ಸ್ಪಿರಿಚುವಲ್ ನಾಲೆಜ್. ಜ್ಞಾನ, ಗುಣ, ದ ವ್ಯಾಲ್ಯೂಸ್, ದ ವರ್ಚ್ಯೂಸ್, ಶಕ್ತಿ. ನಾವು ವಿ ಡಿಫೈನ್ ದಟ್ 8 ಶಕ್ತಿಸ್, 8 ಶಕ್ತಿಗಳು. ಶ್ರೇಷ್ಠವಾದ ಸಂಕಲ್ಪ, ಓಕೆ, ಮತ್ತೆ ಅತೀಂದ್ರಿಯ ಸುಖದಲ್ಲಿ ಇರುವವರು. ಸೊ ಆಲ್ ದಿಸ್, ಸೊ always being in bliss, always being in bliss. So these are the qualities of Almighty, of not only Almighty God but also of the deities. So that is what ಪರಮಾತ್ಮ ನಮ್ಮನ್ನ ಹಾಗೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆ ನಂತರ ಇನ್ನೊಂದು ಇಂಪಾರ್ಟೆಂಟ್ ಕ್ವಾಲಿಟಿ ಇದೆ ಅಥವಾ ಇಂಪಾರ್ಟೆಂಟ್ ಸ್ಪೆಷಾಲಿಟಿ ಇದೆ. ಸೊ ಎಲ್ಲರಿಗೂ ಶುಭ ಕಾಮನೆ, ಶುಭ ಭಾವನೆ ಕೊಡುವಂತಹ ಒಂದು ಇಂಟೆನ್ಷನ್. ಎಲ್ಲರ ಪ್ರತಿ ಶುಭ ಕಾಮನೆ, ಶುಭ ಭಾವನೆ ಇರುವವನೇ ದೇವಿ ದೇವತೆ ಆಗ್ಲಿಕ್ಕೆ ಸಾಧ್ಯ. ಶುಭ ಕಾಮನೆ, ಶುಭ ಭಾವನೆ ಇಲ್ಲ ಅಂದ್ರೆ ದೇವಿ ದೇವತೆ ಆಗ್ಲಿಕ್ಕೆ ಸಾಧ್ಯನಾ? ಸೊ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಗಿವಿಂಗ್ ಶುಭ ಕಾಮ ಅಂದ್ರೆ ಆಶೀರ್ವಾದ, ಎಲ್ಲರಿಗೂ ಆಶೀರ್ವಾದ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂತಹ ಓಕೆ ಇಂಟೆನ್ಷನ್ ಮತ್ತೆ ಉದ್ದೇಶ ಇರಬೇಕು. ಸೊ ದಿಸ್ ಇಸ್ ದ ಸ್ಪೆಷಾಲಿಟೀಸ್ ಆಫ್ ದೇವಿ ದೇವತಾಸ್. ಓಕೆ, ಸೊ ಆ ನಂತರ ಕವಿತಕ್ಕ, ಯು ಆರ್ ದೇರ್ ಆನ್ಲೈನ್? Yes, Anna, I'm there. Do you have that Ashta Aishwarya with you? Yes, Anna. Okay, can you just search it? Okay, ನಾನು ಅಷ್ಟ ಐಶ್ವರ್ಯಗಳಲ್ಲಿ will just brush through the Ashta Aishwaryas. Okay, Okay, Anna. so if you have other, you keep it ready, akka. In the meantime, what I'll do is, ಇಲ್ಲಿಂದ ನಮಗೆ ನಮ್ಮ ದೇಹ ಮತ್ತೆ ಮನಸ್ಸು 8 ತರದ ಶುದ್ಧಿಗಳನ್ನ we have to ಅಳವಡಿಸಿಕೊಳ್ಬೇಕು. The 8 ಶುದ್ಧೀಸ್ for us to become deity souls. ಸೊ 8 ಶುದ್ಧಿಗಳು ಯಾವ್ಯಾವುದು ಅಂತ ಹೇಳ್ತೀನಿ. ಮೊದಲನೇ ಫುಡ್ ಅಲ್ಲಿ ಶುದ್ಧಿ, ಭೋಜನದಲ್ಲಿ ಶುದ್ಧಿ. The food should be pure. Food whatever we partake should be pure. ಎರಡನೇದು ನಮ್ಮ ಮೈಂಡ್ ಪ್ಯೂರ್ ಆಗಿರ್ಬೇಕು. ಓಕೆ, ನಮ್ಮ ಬುದ್ಧಿ ಪವಿತ್ರವಾಗಿರ್ಬೇಕು, ಇಂಟೆಲೆಕ್ಟ್. ನೆಕ್ಸ್ಟ್ ಕಮಿಂಗ್ ಆನ್, ನಮ್ಮ ದೇಹ, ಬಾಡಿ ಶುಡ್ ಬಿ ಪ್ಯೂರ್. ಸೊ ಆ ನಂತರ ನಾವು ಓದುತ್ತಿರುವಂತಹ ಈ ಸ್ಟಡಿ, ಅಧ್ಯಯನ ಏನಿದೆ, ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್ ಏನಿದೆ, ಅದು ಒಳ್ಳೆಯ ಪುಸ್ತಕಗಳನ್ನ ಅಧ್ಯಯನ ಮಾಡಬೇಕು. ಅಂದ್ರೆ the ones which give us only good thoughts, ನಿರ್ವಕಾರಿ ಮಾಡುವಂತಹ ಪುಸ್ತಕಗಳು ಅಥವಾ ಸ್ಕ್ರಿಪ್ಚರ್ಸ್. ಸೊ ವಿಕಾರ ಇರ್ತಕ್ಕಂಥ ಯಾವುದೇ ಒಂದು ಬುಕ್ ಆಗ್ಲಿ, ಯಾವುದೇ ಒಂದು ಪದಾರ್ಥ ಆಗ್ಲಿ, we should not see, we should not look into it. ಓಕೆ, ನೆಕ್ಸ್ಟ್ ನಮ್ಮ ಸಂಘ, ಕಂಪನಿ ಅಥವಾ ಕಂಪ್ಯಾನಿಯನ್ಶಿಪ್ ಅಥವಾ ಫ್ರೆಂಡ್ಶಿಪ್, ಅದು ಸಹ ಶುದ್ಧವಾಗಿರ್ಬೇಕು, ಪವಿತ್ರವಾಗಿರ್ಬೇಕು. ನೆಕ್ಸ್ಟ್ ದ ಮನಿ ಅರ್ನ್ಡ್, ಅದು ಪವಿತ್ರವಾಗಿರ್ಬೇಕು, ಅದು ಇಂಪಾರ್ಟೆಂಟ್. ಸಿ ವಾಟ್ ಎವರ್ ಮನಿ ಯು ಆರ್ ಅರ್ನಿಂಗ್, ಚೆಕ್ ವೆದರ್ ಇಟ್ ಇಸ್ ಪ್ಯೂರ್.
ಈಗ ಮನೆಯಲ್ಲಿ ಸುಖ ಶಾಂತಿ ಬೇಕು ಅಂದ್ರೆ ದ ಮನಿ ದಟ್ ವಿ ಅರ್ನ್ ವಿಚ್ ಕಮ್ಸ್ ಹೋಮ್ ಶುಡ್ ಬಿ ಪ್ಯೂರ್, ಶುದ್ಧವಾಗಿದ್ರೆ ಆಟೋಮೆಟಿಕ್ ಆಗಿ ಮನೆಯಲ್ಲಿ ಪವಿತ್ರತೆ, ಮನೆಯಲ್ಲಿ ಸುಖ, ಮನೆಯಲ್ಲಿ ಶಾಂತಿ ಆಟೋಮ್ಯಾಟಿಕ್ ಆಗಿರುತ್ತೆ. ಆ ನಂತರ ನಾವು ಇರ್ತಕ್ಕಂಥ ವಾತಾವರಣ ಅಥವಾ ವಾಯುಮಂಡಲ, ಅಟ್ಮಾಸ್ಫಿಯರ್, ಸೊ ದಟ್ ಈಸ್ ಟು ಬಿ ಪ್ಯೂರ್. ಎಷ್ಟು ಆಯ್ತು? 8 ಆಯ್ತಾ? Shall I repeat? 7 sir. 7 ಆಯ್ತಾ? 8. 8 ಆಯ್ತಾ? ಭೋಜನ, ಮನಸ್ಸು, ಬುದ್ಧಿ, ದೇಹ, ಅಧ್ಯಯನ ಮೀನ್ಸ್ ಸ್ಟಡಿ, ಸಂಘ, ದುಡ್ಡು, ಹಣ, ಅಟ್ಮಾಸ್ಫಿಯರ್, ವಾಯುಮಂಡಲ. 7 ಆಯ್ತು ಅಲ್ವಾ? ಅಲ್ಲ, Okay. 8 ಆಯ್ತು ಸರ್. Eight ಆಯ್ತಾ? 7 ಆಗಿದ್ದು. 7 Buddhi ಆಯ್ತು is ಸರ್. a different point, sir. Buddhi is, if it's a different point, then 8 ಆಯ್ತು sir. 8 ಆಯ್ತು ಸರ್. ಮತ್ತೆ ರಿಪೀಟ್ ಮಾಡ್ತೀನಿ ದೇವ್ರೆ. Food, ಭೋಜನ ಅಂದ್ರೆ ಅನ್ನ, ರೈಸ್ ಅಂದ್ರೆ ನಾಟ್ ರೈಸ್, ತಿಂಡಿ, ಫುಡ್ ಊಟ. 1. 2ನೇದು ಮನಸ್ಸು, 3ನೇದು ಬುದ್ಧಿ, 4ನೇದು ಶರೀರ ದೇಹ, 5ನೇದು ಅಧ್ಯಯನ, 6ನೇದು ಸಂಘ, 7ನೇದು ಹಣ, 8ನೇದು ಅಟ್ಮಾಸ್ಫಿಯರ್ ವಾಯುಮಂಡಲ ಅಥವಾ ವಾತಾವರಣ. 8 ಆಯ್ತಾ? Yes sir, Yes, yes sir. sir. Okay. Along with it you can add 2 more. ಒಂದು ಹೆಂಗ್ ಕಳಿಸ್ತೀರಿ ಹೇಳ? ಒಂದು ದೃಷ್ಟಿ, ಇನ್ನೊಂದು ಆಡ್ ಮಾಡಿ ದೃಷ್ಟಿ, ನಮ್ಮ ಪರ್ಸೆಪ್ಷನ್. ಓಕೆ, ಪರ್ಸೆಪ್ಷನ್, ದೃಷ್ಟಿಕೋನ. ಆಮೇಲೆ ನಮ್ಮ ವಾಚ ಅಥವಾ ವಾಣಿ, ನಾವೇನ್ ಮಾತಾಡ್ತೀವಿ ಅದು ಸಹ ಪವಿತ್ರವಾಗಿರ್ಬೇಕು. ಓಕೆ, ಅಥವಾ ಶುದ್ಧವಾಗಿರ್ಬೇಕು. ಹಿಯರಿಂಗ್ ಶ್ರವಣ ಕೂಡ ಹೇಳ್ಬೋದಲ್ಲ ಸರ್? ಒಳ್ಳೇದನ್ನೇ ಕೇಳ್ಬೇಕು ಅನ್ನೋ ಒಳ್ಳೇದನ್ನೇ ಕೇಳ್ಬೇಕು. ಹೌದು, ಒಳ್ಳೇದನ್ನೇ ಕೇಳ್ಬೇಕು, ಖಂಡಿತ ಹೌದು. ಸೊ ಒಳ್ಳೇದನ್ನ ಕೇಳ್ಬೇಕು ಅಂದಾಗ ಕಂಪ್ಲೇಂಟ್ಸ್ ಅನ್ನ ಕೇಳಬಾರ್ದಲ್ವಾ? ಹೌದು ಸರ್. ಯಾರಾದ್ರೂ ಬಂದು ಈಗ ನಿಮ್ಮ ಹತ್ರ ಒಂದು ಪಕ್ಕದ ಮನೆಯವರು ಇನ್ನೊಂದು ಪಕ್ಕದ ಮನೆಯವರ ಬಗ್ಗೆ ಹೇಳ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಐದರ್ ಯು ಹ್ಯಾವ್ ಟು ಕ್ಲೋಸ್ ದ ಇಯರ್ಸ್ ಆರ್ ಯು ಹ್ಯಾವ್ ಟು ಸೇ ನಮಸ್ತೆ ಮಾ ದೇವ್ರೆ, ಐ ಡೋಂಟ್ ವಾಂಟ್ ಟು ಹಿಯರ್. Is it possible? Yes, it is possible. All are doing it? Yes, all are doing it. I am giving the answer and I am only putting the question. So all are doing it? ಎಸ್ ಸರ್. Yes, sir. Try. Some extent we are doing. Okay. Now, so earlier we had 7 steps to heaven. ಈಗ 8 steps to ಪರಂಧಾಮ. ಸರ್, ದೃಷ್ಟಿಕೋನ ಆದ್ಮೇಲೆ ಇನ್ನೊಂದು ಹೇಳಿದ್ರಲ್ಲ ಸರ್? ಏನಮ್ಮ? ದೃಷ್ಟಿಕೋನ ಆದ್ಮೇಲೆ ಇನ್ನೊಂದು ಹೇಳಿದ್ರಲ್ಲ, ಯಾವ್ದು? ವಾಣಿ. ವಾಚ, ವಾಣಿ ಮತ್ತೆ Vacha. ಕೇಳಿಸ್ಕೊಳ್ಳೋದು. 3. ಶ್ರವಣ ಮತ್ತೆ ಇದು. ಹಾ, ಶ್ರವಣ, ವಾಣಿ ಅಂಡ್ ದೃಷ್ಟಿ. ವಾಣಿ. ಓಕೆ, you are standing committee member, please sit. Okay, ಏನಮ್ಮ? Yes sir. Okay, now how to go to ಪರಂಧಾಮ, very important. ಎಲ್ಲರಿಗೂ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಇಷ್ಟ. ಓಕೆ, ನಾವು ಮೊದಲನೇದು ಫಸ್ಟ್ ಸ್ಟೆಪ್, ನಮ್ಮ ಗೋಲ್ ಏನು, ನಮ್ಮ ಏಮ್ ಏನು, ನಮ್ಮ ಉದ್ದೇಶ ಏನು, ದಟ್ ಇಸ್ ಗೋಯಿಂಗ್ ಟು ಪರಂಧಾಮ. ಎಲ್ಲರಿಗೂ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಇಷ್ಟ ಇದೆಯಾ? Yes sir. Yes sir. Only a few want to go. Okay. So okay, ಪರಂಧಾಮಕ್ಕೆ ಹೋಗ್ಲಿಕ್ಕೆ ಎಲ್ಲರಿಗೂ ಇಷ್ಟ ಇದೆ. Yes, sir. Yes, okay, Kavitaka, that is the one. Thank you. I'll go through it. I'll read it out. Okay. So ಮೊದಲನೇದು ನಮ್ಮ ಏಮ್, ಉದ್ದೇಶ, ಗೋಲ್, ದಟ್ ಈಸ್ ಗೋಯಿಂಗ್ ಟು ಪರಂಧಾಮ, ಪರಮಾತ್ಮನ ನೋಡೋದು. ಎರಡನೇದು ಪರಮಾತ್ಮ ಪ್ರೇಮ ನಮ್ಮಲ್ಲಿದೆಯಾ? ಪರಮಾತ್ಮನಲ್ಲಿ ಪ್ರೇಮ ಇದೆಯಾ? ಇದೆ ಸರ್. ಪರಮಾತ್ಮನಲ್ಲಿ ಎಷ್ಟು ಪ್ರೇಮ ಇದೆ?
ಎಲ್ಲ ನಮ್ಗ್ ಅದ್ ಸಂಬಂಧಗಳನ್ನು ಹೇಳಕ್ಕಾಗಲ್ಲ. ನೋಡುವಷ್ಟು, ನೋಡುತ್ತಾ ಎಲ್ಲ ಸಂಬಂಧಗಳನ್ನು ಅನುಭವಿಸುವಷ್ಟು ಅವರೊಬ್ಬರ ಹತ್ರ. ಎಲ್ಲಾ ಸಂಬಂಧಗಳನ್ನು ಪರಮಾತ್ಮನ ಹತ್ತಿರ ನೀವು ಅನುಭವಿಸುವುದು. ಓ, ದಟ್ ಇಸ್ ಅ ವೆರಿ ಗುಡ್ ದಿಸ್ ಥಿಂಗ್. ದಟ್ ಇಸ್ ದ ಹೈಯೆಸ್ಟ್ ಸ್ಟೇಟ್, ಒನ್ ಆಫ್ ದ ಹೈಯೆಸ್ಟ್ ಸ್ಟೇಟ್ಸ್. ವೆರಿ ಗುಡ್. ಓಕೆ, ಸೊ ಪರಮಾತ್ಮನ ಮೇಲೆ ಪ್ರೇಮ ಇದೆ ಅಂತಂದ್ರೆ ಇಲ್ಲಿ ಎಲ್ಲಾ ಜೀವ ಜಂತುಗಳ ಮೇಲೆ ಪ್ರೀತಿ ಇದೆಯಾ? ಮರ ಗಿಡ ಪಕ್ಷಿ ಪ್ರಾಣಿ ಮೇಲೆ ಪ್ರೇಮ ಇದೆಯಾ? ಎಸ್ ಅಣ್ಣ. ಆನ್ Yes, ಆಲ್ sir. ಹಿಸ್ Yes, sir. ಕ್ರಿಯೇಷನ್. Yes, ಆನ್ ಆಲ್ ದ ಕ್ರಿಯೇಷನ್ ಆಫ್ ಪರಮಾತ್ಮ. ಸಿ, ಪರಮಾತ್ಮನ ಮೇಲೆ ಪ್ರೇಮ ಅಂದ್ರೆ ಪರಮಾತ್ಮನ ಕ್ರಿಯೇಷನ್ ಮೇಲೆ ಸಹ ಪ್ರೀತಿ ಇರಬೇಕು. ಪ್ರೇಮ ಅಂಡ್ ಪ್ರೀತಿ ಸೇಮ್ ಅಲ್ವಾ? ಕೊಡ್ಲಾ? ಓಕೆ, ಎಸ್ ಅಣ್ಣ. ಸೊ ಪರಮಾತ್ಮನ same. ಮೇಲೆ ಪ್ರೀತಿ ಇದೆ ಅಂತಂದ್ರೆ, ಸೊ ವಾಟ್ ಇಟ್ ಮೀನ್ಸ್ ಇಸ್ ಪರಮಾತ್ಮನ ಕ್ರಿಯೇಷನ್ ಮೇಲೂ ಸಹ ನಮ್ಗೆ ಪ್ರೀತಿ ಇರಬೇಕು. ಓಕೆ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, ಸಂಪೂರ್ಣ ಪವಿತ್ರತೆ. ಸಂಪೂರ್ಣ ಪವಿತ್ರತೆ ಅಂದ್ರೆ 100% ಪ್ಯೂರ್. ದೃಷ್ಟಿ, ವೃತ್ತಿ, ಸ್ಮೃತಿ, ಕೃತಿ, ವಾಣಿ ಎಲ್ಲ. ಓಕೆ, ಸಂಪೂರ್ಣ ಪವಿತ್ರತೆ. ಆಮೇಲೆ ಸಂಪೂರ್ಣ ವೈರಾಗ್ಯ. ದೇಹದ ಭಾನದಿಂದ ಮುಕ್ತವಾಗುವುದೇ ಸಂಪೂರ್ಣ ವೈರಾಗ್ಯ. ದೇಹದ ಭಾನ, ದೇಹದ ಸಂಬಂಧ, ದೇಹದ ಸಂಪರ್ಕ, ದೇಹದ ಎಲ್ಲಾ ಸೌಲಭ್ಯಗಳು. ರೈಟ್? ಸೊ ದ್ಯಾಟ್ ಈಸ್ ಒನ್. ಓಕೆ, ಸೊ ಸಂಪೂರ್ಣವಾದ ವೈರಾಗ್ಯ. ಆಮೇಲೆ ಪರಮಾತ್ಮನು ಕೊಡತಕ್ಕಂತ ಶ್ರೀಮತ, ನಿಯಮ, ಶಿಕ್ಷಣಗಳು, ಮರ್ಯಾದೆಗಳನ್ನ ಪಾಲಿಸುವುದು. ಸೊ ಆ ನಂತರ ಇವೆಲ್ಲವನ್ನ ಅಭ್ಯಾಸ ಮಾಡುವುದು. ಐ ಹ್ಯಾವ್ ಟು ಪುಟ್ ಇಟ್ ಇನ್ ಟು ಪ್ರಾಕ್ಟಿಸ್. ಸೊ ಇಫ್ ಐ ಹ್ಯಾವ್ ಥಿಯರಾಟಿಕಲ್ ನಾಲೆಜ್, ಇಟ್ ಇಸ್ ಆಫ್ ನೋ ಯೂಸ್. ಇಸ್ ಇಟ್ ಆಫ್ ಎನಿ ಯೂಸ್? ಇಫ್ ಐ ಹ್ಯಾವ್ ಥಿಯರಿ, ನನಗೆ ರೈಸ್ ಮಾಡ್ಲಿಕ್ಕೆ ಬರುತ್ತೆ, ಥಿಯರಿ, ಏನಾದ್ರೂ ಪ್ರಯೋಜನ ಇದೆಯಾ ನನಗೆ? ನೋ. ಐ ಹ್ಯಾವ್ ಟು ಕುಕ್ ರೈಸ್ ಅಂಡ್ ಈಟ್. ಓನ್ಲಿ 10 ನನ್ನ ಹಸಿವು ನೀಗತ್ತೆ. ಓಕೆ, ನೆಕ್ಸ್ಟ್, ಅಭ್ಯಾಸ ಆದ ನಂತರ ವಿದೇಹಿ ಸ್ಥಿತಿ. ದಟ್ ಮೀನ್ಸ್ ವಿದೇಹಿ ಅಂದ್ರೆ ದೇಹರಹಿತವಾಗಿರುವುದು. ನಾನು ಆತ್ಮ ಅಂತ ಸಂಪೂರ್ಣವಾದ ನಂಬಿಕೆ ಅಥವಾ ಫೇತ್ ಇರುವುದು. ನಾನು ಆತ್ಮ, ನಾನು ಐ ಆಮ್ ದಟ್ ಎನರ್ಜಿ, ದಟ್ ಎಂಟಿಟಿ. ಐ ಆಮ್ ನಾಟ್ ದಿಸ್ ಬಾಡಿ. ಇದೆಯಾ? ದೇಹನ ಆತ್ಮನ ಎಲ್ಲರೂ? ಆತ್ಮ ಸರ್. ಆತ್ಮನ. All are souls. So that means there is no fear. ನೋ ಸರ್. Okay, all are ready to go to Paramdham. ಎಸ್ ಅಣ್ಣ. Oh, wonderful. Now, how Yes, many sir. of you are ready to leave the body? Only one hand Sir. went up. ಡೆಫಿನೆಟ್ಲಿ ಅಣ್ಣ. ನಾವು ಒಂದೊಂದೇ ಕೈ ಹೋಗ್ತಾ ಇದ್ದೀವಿ. ಯಾರಾದ್ರೂ ಪಕ್ಕದವ್ರ ಕೈ ಎತ್ತಿದ್ರೆ ನಾನು ಎತ್ತರ ಇದ್ದೀವಿ. ಎನಿ ಟೈಮ್ ರೆಡಿ ಸರ್. Sir, you are ready anytime, sir. ನಾವು Okay. ರೆಡಿ ಅಣ್ಣ. Yes, Ready Akka, okay. You are also ready. Okay, done. Ready. Okay. ಆಮೇಲೆ ಕಾನ್ಸಂಟ್ರೇಷನ್. So these are the 8 steps to go to Paramdhama. So you want me to repeat? ಒಂದನೇದು ಗೋಲ್ ಅಥವಾ ಏಮ್. ಎರಡನೇದು ಪರಮಾತ್ಮ ಪ್ರೀತಿ. ಮೂರನೇದು ಸಂಪೂರ್ಣ ಪವಿತ್ರತೆ. ನಾಲ್ಕನೇದು ಸಂಪೂರ್ಣವಾದ ವೈರಾಗ್ಯ, 100% ವೈರಾಗ್ಯ. ಮರ್ಯಾದೆಗಳು, ಪರಮಾತ್ಮ ಕೊಡುವಂತ ಶಿಕ್ಷಣ, ಪರಮಾತ್ಮ ಕೊಡುವಂತ ನಿಯಮಗಳು, ಶ್ರೀಮತ. ಆ ನಂತರ ಅಭ್ಯಾಸ, that is practice, and then comes videhi sthiti, and 8th one is concentration. So these are the 8 things, okay, for going to Paramdhama. So 8 steps to Paramdhama. ಈ 8 ನನ್ನಲ್ಲಿ ಇದೆ ಅಂತಂದ್ರೆ I can go to Paramdhama easily. So can you practice this every day to go to Paramdham every day?
Yes, Okay, sir. you have to practice this every day to go to Paramdham. That means every day you have to go to Paramdham and come. Yes, Anna. Okay, very good. Okay, so now I come back. you want to come back? Why come back? Okay. Why should we come ನೋಡಿದ್ರ back? ಮತ್ತೆ ಯಾಕೆ ಬರ್ಬೇಕು ವಾಪಸ್? ದೇವ್ರೇ, ಅಲ್ಲಿ ಇರೋದು. Okay, sir. So now I will give you what are the Ashta Aishwarya. So I have to Ashta Aishwaryagalu. I just tell you. ಅಷ್ಟ ಐಶ್ವರ್ಯದಲ್ಲಿ ಮೊದಲನೇ ಐಶ್ವರ್ಯ ದಿನವೂ ತಂದೆ ತಾಯಿಯರ ದರ್ಶನ. ಎರಡನೆಯದು ಅರ್ಥ ಮಾಡಿಕೊಳ್ಳುವಂತ ಸಂಗಾತಿ. ಸೊ ಮೊದಲನೆಯದು ತಂದೆ ತಾಯಿಯರ ದರ್ಶನ ಅಂದ್ರೆ ಫೋಟೋ ಅಲ್ಲ. ದಟ್ ಈಸ್ ವೈ ಯು ಕೀಪ್ ಫೋಟೋ ಇನ್ ದ ಹಾಲ್, ಇಸ್ ಇಟ್? ಅಪ್ಪ ಅಮ್ಮನ ಫೋಟೋ ಇಟ್ಬಿಟ್ರೆ ಆಯ್ತು. ಅಪ್ಪ ಅಮ್ಮನಿಗೆ ಡೈಲಿ ನೋಡ್ತಾ ಇದ್ದೀನಿ ಸಾರ್ ಅಂತ ಹೇಳ್ಬಿಡಿ ಆಮೇಲೆ. ಓಕೆ. ಎರಡನೇದು ಅರ್ಥ ಮಾಡಿಕೊಳ್ಳುವಂತ ಸಂಗಾತಿ. ಮೂರನೇದು ಮಾತು ಕೇಳುವಂತ ಮಕ್ಕಳು. ಗಾಟ್ ಇಟ್? ನೆಕ್ಸ್ಟ್ ಫೋರ್ತ್ ಒನ್, ಯಾವುದೇ ಋಣ ಅಥವಾ ಸಾಲ ಇಲ್ಲದೆ ಇರುವುದು. ಆನಂತರ ಐದನೇದು ನಮ್ಮ ಅವಸರಕ್ಕೆ ತಕ್ಕಷ್ಟು ಹಣವಿರುವುದು. ಆಮೇಲೆ ಆರನೇದು ಏನೇ ತಿಂದರೂ ಅರಗಿಸಿಕೊಳ್ಳುವ ಶಕ್ತಿ ಇರುವುದು. ದಟ್ ಮೀನ್ಸ್ ಗುಡ್ ಹೆಲ್ತ್ ಅಂಡ್ ಡಯಟ್. ಏಳನೇದು 10 ಜನರಲ್ಲಿ ಗೌರವಾನ್ವಿತರಾಗಿರುವುದು. 10 ಅಂದ್ರೆ ಡೋಂಟ್ ಲೆಕ್ಕ ಮಾಡಿ 10 ಅಲ್ಲ. ಓಕೆ, 10 ಮೀನ್ಸ್ ಮೋರ್ ದ್ಯಾನ್ 10 ಅಂತ ಅರ್ಥ. ಎಂಟನೆಯದು ನಮಗಾಗಿ ಒಳ್ಳೆಯದನ್ನ ಬಯಸುವ ಸ್ನೇಹಿತರು ಇರುವುದು. ಎಂಟಾಯ್ತಾ? Yes, sir. ಫಿಫ್ತ್ ಒನ್ ರಿಪೀಟ್ ಮಾಡಿ ಸರ್. ಎಂಟನೇದು ಯಾವ ಸರ್? ಮೊದಲನೆಯಿಂದ ಹೇಳ್ತೀನಿ. ಒಂದು ದಿನವೂ ತಂದೆ ತಾಯಿಯರ ದರ್ಶನ. ಎರಡನೆಯದು ಅರ್ಥ ಮಾಡಿಕೊಳ್ಳುವಂತ ಸಂಗಾತಿ, ಹಸ್ಬೆಂಡ್ ಆರ್ ವೈಫ್. ಮೂರನೆಯದು ಮಾತು ಕೇಳುವಂತಹ ಮಕ್ಕಳು. ನಾಲ್ಕನೆಯದು ಯಾವುದೇ ಋಣ ಅಥವಾ ಸಾಲ ಇಲ್ಲದೆ ಇರುವುದು. ಐದನೆಯದು ನಮ್ಮ ಅವಸರಕ್ಕೆ ತಕ್ಕಷ್ಟು ಹಣವಿರುವುದು. ಆರನೆಯದು ಏನೇ ತಿಂದರೂ ಡೈಜೆಸ್ಟ್ ಮಾಡುವಂತ ಶಕ್ತಿ ಇರುವುದು. ಏಳನೆಯದು 10 ಜನರಲ್ಲಿ ಗೌರವಾನ್ವಿತರಾಗಿರುವುದು. ಐ ಶುಡ್ ಗಿವ್ ರೆಸ್ಪೆಕ್ಟ್ ಅಂಡ್ ಎಕ್ಸೆಪ್ಟ್ ರೆಸ್ಪೆಕ್ಟ್. ಎಂಟನೇದು ನಮಗಾಗಿ ಒಳ್ಳೆಯದನ್ನ ಬಯಸುವ ಸ್ನೇಹಿತರಿರುವುದು. ಇದೆಂಟು. ಥ್ಯಾಂಕ್ ಯು ಕವಿತಕ್ಕ. ಸೊ ದೀಸ್ ಆರ್ ದ ಅಷ್ಟ ಐಶ್ವರ್ಯಗಳು. ಅಷ್ಟ ಐಶ್ವರ್ಯ. This way we finish numerical 8. Sir, Now these we are. Sorry. Helma. These Ashta Aishwaryas are what we have to earn or what we are blessed with if we have done good karmas. Okay. We are blessed with the first thing. Next thing is we have to earn this. Now, how are we going to earn this? By good How are we karmas. going to earn? With our good karmas. All Yes, good yes, absolutely right. Okay. So Ashta Aishwarya we are going to earn now in this life or in this kalpa, in this sangama, we are going to earn this for the entire next kalpa. Okay. So you have to earn it and you have to experience it. If you have all these 8, yes, you are Ashta Aishwaryadinda Bharpura anta ಆಶೀರ್ವಾದ ಕೊಡ್ತಾರಲ್ಲ. Yes. So ಹಾಗೆ Ashta Aishwarya, when we are having, we are experiencing it and we experience happiness as well. And also we have to earn it. It is something like money or anything, wealth akka. So the wealth is already there. I am enjoying it, experiencing it. Plus I have to earn such that in my next life or in my next kalpa also, I should have
or I should preserve that wealth. Am I right? Okay, yes, sir. Got it. This is very important. Yes. So next is numerical 9. So how are we going to live? ಈ ಅಷ್ಟ ಐಶ್ವರ್ಯದಿಂದ ಭರ್ಪೂರಾಗಿರ್ಬೇಕು ಮತ್ತೆ ಅಷ್ಟ ಐಶ್ವರ್ಯವನ್ನು ಗೇನ್ ಮಾಡಬೇಕು ಅಥವಾ ಗಳಿಸ್ಬೇಕು. ನೆಕ್ಸ್ಟ್ ಇಸ್ 9 ಖಜಾನೆಗಳು 9. ಸೊ ಇದು ಇಂಪಾರ್ಟೆಂಟ್. ಈ 9 ಖಜಾನೆಗಳನ್ನ ನೀವು ತುಂಬಿಸ್ಕೊಂಡು ಇಡ್ಬೇಕು ಯಾವಾಗ್ಲೂ. ಸೊ ಎವ್ರಿ ಡೇ ನೈಟ್ ಯು ಹ್ಯಾವ್ ಟು ಚೆಕ್ ವೆದರ್ ದೀಸ್ 9 ಖಜಾನೆಗಳು ತುಂಬಿದೆಯಾ ಅಂತ. ಸೊ ಎಸ್, ಹಿಯರ್ ಡಿಸ್ಕಷನ್ ಇಸ್ ವೆಲ್ಕಮ್. ಆಫ್ ಕೋರ್ಸ್ ಮೊದಲನೇದು ಜ್ಞಾನದ ಖಜಾನೆ. So now one secret here I'll tell you. Okay, even in the Bhagavad Gita, Krishna has told. So if at all here in this life, so we having practiced spirituality, we go to a particular stage, and when we leave the body, so in the next life we will start off from where we have left. Okay, we'll start off from where we have left. So that is very good. But ನೀವು LKG UKG ಸ್ಕೂಲಿಗೆ ಹೋಗಲೇಬೇಕು. ಅಕಾಡೆಮಿಕ್ ಸ್ಟಡೀಸ್ ಏನಿದೆ that you have to study. That you cannot say I have studied up to graduation here. ಅಲ್ಲಿ ಹೋದ್ಮೇಲೆ I start from graduation ಆಗೋದಿಲ್ಲ. ಚಿಕ್ಕ ಪುಟಾಣಿ ಮಗು ಆಗಿರ್ತೀರ ನೀವು. Okay, but the soul is different. ಆತ್ಮನ ಒಂದು ಏನು ಸಾಮರ್ಥ್ಯ ಇದೆ, that carries on. So I told you, you carry your karma, bhagya and sanskara, right? So adralli this also adds up. ನಾವು ಎಲ್ಲಿವರೆಗೂ ಸ್ಪಿರಿಚುವಾಲಿಟಿಯಲ್ಲಿ ಮುಂದುವರೆದಿದ್ದೀವಿ. ಸೊ ಜ್ಞಾನ ಮೊದಲನೇದು. 9 ಖಜಾನೆಗಳಲ್ಲಿ ಜ್ಞಾನ. ಎಷ್ಟು ನೀವು ಜ್ಞಾನ ತುಂಬಿಸ್ಕೊಳ್ತಿರೋ ಈ ಜನ್ಮದಲ್ಲಿ ಅಷ್ಟು ಒಳ್ಳೆಯದು. ಜ್ಞಾನ. ಎರಡನೇದು ಗುಣ, ವ್ಯಾಲ್ಯೂಸ್, ಗುಣಗಳು, ಸತ್ಗುಣಗಳು, the 7 values, innate values of the soul. So ಅದನ್ನ we have to go on increasing. 7 ಗುಣಗಳು ನಮ್ಮಲ್ಲಿ ಎನ್ಹಾನ್ಸ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ 8 ಶಕ್ತಿಗಳು, 8 shaktis I told you. When situation comes, you have to use these 8 shaktis. ಅದಕ್ಕೆ ದುರ್ಗೆ ಪೂಜೆ ಮಾಡೋದು ನೀವೆಲ್ಲ. we have less than 1 minute. ನೀವೆಲ್ಲ ದುರ್ಗೆಗೆ ಪೂಜೆ ಯಾಕೆ ಮಾಡ್ತೀರಾ ಹೇಳಿ? 8 ಶಕ್ತಿಗೋಸ್ಕರ. 8 ಶಕ್ತಿಗಳು ಯಾವುದು ಅಂತ ಗೊತ್ತಾಯ್ತಲ್ವಾ? Okay, anyway, we have less than 10-15 seconds. So I am going to stop at this one. So ಶ್ರೇಷ್ಠವಾದ 8 ಶಕ್ತಿಗಳು. How to use these 8 shaktis we will see tomorrow. So when a situation arises, how to... Please come to Namaskara Mudra and 3 Omkaras. Visualize the entire world and give Ashirwad, give blessings to the entire world. ಇಡೀ ಜಗತ್ತಿಗೆ, ಇಡೀ ಬ್ರಹ್ಮಾಂಡಕ್ಕೆ ಆಶೀರ್ವಾದ ಕೊಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. Release both the hands and rub both the palms. Palm up and keep them on the eyes. Namaste. God bless you all. May all of you be healthy, wealthy. Om Shanti.